ಇಲ್ಲಿ ಸಾವಿರಾರು ಜನ ಓಡಾಡ್ತಾರೆ. ಕುದುರೆ ಸ್ಟ್ಯಾಂಡ್ ಯಾರು ಇಲ್ಲಿ ಮಾಡ್ತಾರಾ? ಇಲ್ಲಿ ಜಟ್ಕಾ ಸ್ಟ್ಯಾಂಡ್ ಮಾಡಿದ್ರೆ ಜನ ಎಲ್ಲಿ ಓಡಾಡ್ತಾರೆ? ಏನು ಇಷ್ಟು ಕಾಮನ್ ಸೆನ್ಸ್ ಬೇಡ ಆಡಳಿತ ಸರ್ಕಾರಕ್ಕೆ? ಮೈಸೂರು ನಗರ ಪಾಲಿಕೆ ಎಲ್ಲ ಇದು ಪಾಪ ಪಾಲಿಕೆ ಅಂತಾನೆ ಹೇಳ್ಬೇಕು. ಫುಟ್ಪಾತಲ್ಲಿ ವ್ಯಾಪಾರ ಮಾಡೋದು ಅದನ್ನ ತಕ್ಷಣ ತಿರುಗಾಡಿ ಜನ ಆಗಲ್ವಾ? ಇದಕ್ಕೆ ಮಾಡ್ಬೇಕು ನೀವು. ಸಾರ್ವಜನಿಕರು ಓಡಾಡೋದಕ್ಕೆ ಅಂತ ಫುಟ್ಪಾತ್ ಮಾಡಿರೋದು. ಟಾಂಗಾ ಗಾಡಿ ನಿಲ್ಸೋದಕ್ಕೆ ಸ್ಟ್ಯಾಂಡ್ ಮಾಡ್ತೀವಿ, ಆಟೋ ಟೌನ್ ಹಿಂದಗಡೆ ಬೇಕಾದಷ್ಟು ಅಲ್ಲಿ ಎಂತೆಂತೂ ಕೆಟ್ಟ ಕೆಲಸ ಎಲ್ಲ ಮಾಡೋ ಜಾಗ ಐತಲ್ಲ, ಅಲ್ಲೇ ಕೊಡಿ ಮಾಡ್ಲಿ. ನಗರ ಶಾಸಕ ಅಂತವ್ರು ಅವ್ರೇನ್ ಮಾಡ್ತಾವ್ರಿ ಇದಕ್ಕೆ? ಅವ್ರಿಗವ್ರ ಪರಿಜ್ಞಾನ ಬೇಡವಾ ಇದು? ಏನು ಇಲ್ಲಿ ಹೈಟೆಕ್ ರೋಡ್ ಮಾಡೋಣ ಮೇಲ್ಗಡೆ ಓಡಾಡಕ್ಕೆ? ಆಕ್ಸಿಡೆಂಟ್ ಝೋನ್ ಅಂತ ಇದನ್ನ ಡಿಕ್ಲೇರ್ ಮಾಡಬೇಕಾಗುತ್ತೆ ಟ್ರಾಫಿಕ್ ಅವರು. ದಸರಾ ಟೈಮಲ್ಲಿ ಟಾಂಗ ನಿಲ್ಸ್ಬಿಟ್ಟು ಟಾಂಗದಲ್ಲಿ ಕುತ್ಕೋತಾರಂತ. ಸಿದ್ದರಾಮಯ್ಯ ಅವ್ರು ಕಾನ್ಶಿಯಸ್ಲೇ ಇರೋದು. ಹೇಳ್ತಾ ಇದೀವಲ್ಲ, ಮಾಡಬಾರ್ದು ಅದನ್ನ ಸರ್, ಮಾಡಬಾರ್ದು. ಇದು ಸಾರ್ವಜನಿಕರಿಂದ ತುಂಬ ತೊಂದರೆ ಆಯ್ತದೆ. ಇಲ್ಲಿ ಸಾವಿರಾರು ಜನ ಓಡಾಡ್ತಾರೆ. ಏನು ಹೇಳಿ, ಪಕ್ಕದಲ್ಲಿ ಇದಿದೆ ಸಿಟಿ ಬಸ್ ಸ್ಟ್ಯಾಂಡ್ ಇದೆ. ಸಾವಿರಾರು ಜನ ಹಳ್ಳಿ ಜನ ಓಡಾಡ್ತಾರೆ. ಅವರೆಲ್ಲ ಎಲ್ಲ ಓಡಾಡ್ತಾರೆ? ಮೇನ್ ರೋಡಲ್ಲಿ ಓಡಾಕಾಯ್ತದ? ಏನು ಇಲ್ಲಿ ಹೈಟೆಕ್ ರೋಡ್ ಮಾಡೋಣ ಮೇಲ್ಗಡೆ ಓಡಾಡೋಕ್ಕೆ? ಕುದುರೆ ಸ್ಟ್ಯಾಂಡ್ ಯಾರು ಇಲ್ಲಿ ಮಾಡ್ತಾರಾ? ಮಾಡಿ. ಏನು ಅರಮನೆ ಮುಂದೆ ಜಾಗ ಐತಲ್ಲ ಎದುರುಗಡೆ ನೋಡೋದ? ಯಾವ ಅಧಿಕಾರಿಗಳೇ ಆಗಲಿ ಅಲ್ಲಿ ಮಾಡಿ ನೋಡೋದ? ಅಲ್ಲಿ ಯಾರ ಕೈಲೂ ಮಾಡೋಕ್ಕಾಗಲ್ವಾ? ಅಲ್ಲಂತೂ ಮಾಡೋಕ್ಕಾಗಲ್ಲ. ಯಾಕೆ ಇಲ್ಲಿ ಫುಟ್ಪಾತಲ್ಲಿ ಯಾರು ಮಾಡ್ತಾರಾ? ಮಾಡಿಸಿ. ಇಲ್ಲ ಟೌನ್ ಒಳಗಡೆ ಕೊಡಿ, ಜಾಗನ ಮಾಡಲಿ. ಟೌನಲ್ಲಿ ಹಿಂದಗಡೆ ಬೇಕಾದಷ್ಟು ಅಲ್ಲಿ ಎಂತೆಂತೂ ಕೆಟ್ಟ ಕೆಲಸ ಎಲ್ಲ ಮಾಡೋಕ್ಕೆ ಜಾಗ ಐತಲ್ಲ, ಅಲ್ಲೇ ಕೊಡಿ ಮಾಡಲಿ. ಟಾಂಗಗಳು ನಿಲ್ಲಿಸಿ ಅಲ್ಲಿ ಒಳಗಡೆ ಬೇಕಾದಾಗ ಮಾಡಿಬಿಟ್ಟವ್ರು ನೋಡಿ. ಸುಮ್ಮನೆ ವೇಸ್ಟ್ ಆಗಿದ್ದೈತೆ. ಅಲ್ಲಿ ಕೂಡ ಕೇಳಿ, ಯಾರು ಫುಟ್ಪಾತ್ ತಂದು ಕೊಡ್ತಾರ? ಅದು ಇದೇ ಜಾಗದಲ್ಲಿ ಅರಮನೆ ಎದುರುಗಡೆ ಕಟ್ಟಬೇಕಾ? ಮಾಡೋದು ಸರಿಯಿಲ್ಲ ಸರ್, ಮಾಡಬಾರ್ದು. ಇದು ಯಾರು ಒಪ್ಪ ಅಂತ ಕೆಲಸ ಅಲ್ಲ ಅವ್ರು ಮಾಡ್ತಾ ಇರೋದು. CM ಕ್ಷೇತ್ರನೇ ಸರ್, ನಾವು ವರ್ಣ ಕ್ಷೇತ್ರದವರೇ. ನಾವು ಸಿದ್ದರಾಮಯ್ಯ ಅವ್ರು ಕಾನ್ಶಿಯಸ್ಲೇ ಇರೋದು. ಹೇಳ್ತಾ ಇದೀವಲ್ಲ, ಮಾಡಬಾರ್ದು ಅದನ್ನು. ಫುಟ್ಪಾತಲ್ಲಿ ವ್ಯಾಪಾರ ಮಾಡೋದು ಅದನ್ನ ತಕ್ಷಣ ತಿರುಗಾಡಿ ಜನ ಆಗಲ್ವಾ? ಇದಕ್ಕೆ ಮಾಡ್ಬೇಕು ಟಾಗಾ ಸ್ಟ್ಯಾಂಡ್ ನೀವು. ಸೂಕ್ತ ಅಲ್ಲ ಮಾಡೋದು ನೀವು. KSRTC ಬಸ್ ಕಡೆ ತಿರುಗಾಡಕ್ಕೆ ಜಾಗ ಇಲ್ಲ ಅಲ್ಲಿ. ಎಲ್ ಜಿ ಜಾಗ ಇದೆ ಚರ್ಚ್ ಎದುರಿಗೆ. ಈ ಕಡೆ ಫುಟ್ಪಾತಲ್ಲಿ ಬ್ಯಾಗ್ನ ತಗೊಂಡು ಹೋಗಲ್ಲ ಅಲ್ಲಿ. ಅದೇ ಹಂಗಾರೆ ದಸರಾ ಟೈಮಲ್ಲಿ ಇಲ್ಲಿ ಟಾಂಗ ನಿಲ್ಸ್ಬಿಟ್ಟು ಟಾಂಗದಲ್ಲಿ ಕುತ್ಕೋತಾರಂತ. ದಸರಾ ಟೈಮಲ್ಲಿ ಎಲ್ಲಿ ಕುತ್ಕೋತಾರೆ ಸರ್? ಎಲ್ಲಿ ಓಡಾಡ್ತಾರೆ? ಲಕ್ಷಾಂತರ ಜನ ಓಡಾಡ್ತಾರಲ್ಲ, ಅವಾಗ ಎಲ್ಲಿ ಓಡಾಡ್ತಾರೆ? ತಿರುಗಾಡಕ್ಕೆ ಜಾಗ ಇಲ್ಲ ಅಲ್ಲಿ. ಬಸ್ಗಳು ಬರ್ತಾವೆ, ಆಟೋ. ಅಧಿಕಾರಿಗಳು ಯಾರೇ ಆದರೂ ದಯವಿಟ್ಟು ಇದನ್ನ ಮಾಡಬಾರ್ದು. ಮಾಡಬೇಕು ಅಂದರೆ ಅಲ್ಲಿ ಟೌನಲ್ಲಿ ಒಳಗಡೆ ಜಾಗ ಬೇಕಾದಷ್ಟು ಐತೆ. ಅಲ್ಲಿ ನಡೀತಾರಂಥ ಕೆಟ್ಟ ವ್ಯವಚಾರಗಳು ಬೇಕಾದಷ್ಟವೆ. ಅದನ್ನು ತಡೆ ಹಿಡಿದು ಅಲ್ಲಿ ಮಾಡೋಕ್ಕೆ ಇಳಿಬೇಕಾದ್ರೆ ಇಲ್ಲ ಮಾಡೋದಲ್ಲ. ಫುಟ್ಪಾತ್ ಅವಶ್ಯಕತೆ ಆಯ್ತಾ? ಫುಲ್ ಫುಟ್ಪಾತ್ ಕ್ಲೋಸೇ ಮಾಡಿಬಿಡ್ಲಿ ಬಿಡಿ. ಜನ ಓಡಾಡೋದು ಬೇಡ, ಅಲ್ಲೇ ಓಡಾಡ್ತೀವಿ. ಸಹಜ ಓಡಾಡ್ತಿಲ್ವಾ? ಎಲ್ಲ ಸಾವಿರ ಅಂಗಡಿಗಳು ಹಾಕ್ಕೊಂಬಿಟ್ಟು ಜನ ಮೇನ್ ರೋಡ್ ಬಂದ್ಬಿಟ್ರೆ ಓಡಾಡೋಕ್ಕೆ. ಗಾಡಿ ಓಡಾಡಕ್ಕೆ ಆಯ್ತಿಲ್ಲ. ಒಂದು ಬಸ್ಸಲ್ಲಿ, ಕಾರಲ್ಲಿ, ಸ್ಕೂಟ್ರಲ್ಲಿ ಓಡಾಡಕ್ಕೆ ಆಯ್ತಿಲ್ಲ. ಅಲ್ಲಿ ಅದು ಇದು ಮುಚ್ಚಿಬಿಡ್ಲಿ. ಯಾತಿಗೆ ಬೇಕು? ಇಲ್ಲಿ ಜಟ್ಕಾ ಸ್ಟ್ಯಾಂಡ್ ಮಾಡಿದ್ರೆ ಜನ ಎಲ್ಲಿ ಓಡಾಡ್ತಾರೆ? ಅಲ್ಲಿಗೆ ಸರ್ಕಲ್ಲು ಅಲ್ಲೂ ಬರುತ್ತೆ ಗಾಡಿ, ಇಲ್ಲೂ ಬರುತ್ತೆ, ಇಲ್ಲೂ ಬರುತ್ತೆ, ಅಲ್ಲೂ ಬರುತ್ತೆ ಅಲ್ವಾ? ಎಲ್ಲಿ ಓಡಾಡ್ತಾರೆ ಜನ? ಏನು ಇಷ್ಟು ಕಾಮನ್ ಸೆನ್ಸ್ ಬೇಡ ಆಡಳಿತ ಸರ್ಕಾರಕ್ಕೆ? ಆಡಳಿತ ಸರ್ಕಾರಕ್ಕೆ ಜ್ಞಾನ ಆಯಿತೋ ಇಲ್ವೋ ಅನ್ನೋದು ಪರಿಣಾಮ ಗೊತ್ತಾಯ್ತೈತಿ ಈಗ. ಅಲ್ಲಿ ಶಾಸಕರು ಏನು ಮಾಡ್ತಾವ್ರಿ ಇದಕ್ಕೆ? ನಗರ ಶಾಸಕ ಅಂತವ್ರು ಅವ್ರೇನು ಮಾಡ್ತಾವ್ರಿ ಇದಕ್ಕೆ? ಅವ್ರಿಗವ್ರ ಪರಿಜ್ಞಾನ ಬೇಡವಾ ಇದು? ಜನ ವಿರೋಧಿ ಕೆಲಸ ಮಾಡಬಾರ್ದು ಅಂತ ಹೇಳ್ತಾರೆ. ಇವರೇ ಪೂರ್ತಿ ಮುಚ್ಚಬಿಟ್ರಲ್ಲ, ಅತಿಕ್ರಮಣ ಏನು ಬಂತು? ಪೂರ್ತಿ ಹಾಳೆ ಮಾಡಿಬಿಟ್ರಲ್ಲ, ಕ್ಲೋಸ್ ಮಾಡಿಬಿಟ್ರಲ್ಲ ಅಲ್ವಾ? ಸ್ವಲ್ಪ ದಸರಾ ಓಡಾಡುತ್ತಿಲ್ಲಿ, ಜಂಬೂ ಸಾರಿ ಹೋಗುತ್ತಿಲ್ಲಿ, ಲಕ್ಷಾಂತರ ಜನ ಅಲ್ಲಿ ಕೂತಿರ್ತಾರೆ. ಇಲ್ಲ ಅವ್ರಿಗೆ ಚೇರ್ ಹಾಕ್ತಾರೆ. ಎಲ್ಲಿ ಓಡಾಡ್ತಾರೆ? ಅವೈಜ್ಞಾನಿಕ ಅಲ್ಲ, ಅವ್ರಿಗೆ ಮೊದಲು ಜ್ಞಾನ ಇಲ್ಲ. ಜ್ಞಾನಿಗಳು ಅವ್ರಿಗೆ ಜ್ಞಾನ ಇದೆಯಾ? ಜ್ಞಾನ ಇದ್ರೆ ಕೆಲಸ ಮಾಡಾರ? ಏನು ಮೈಸೂರು ನಗರ ಪಾಲಿಕೆ ಎಲ್ಲ ಇದು ಪಾಪ ಪಾಲಿಕೆ ಅಂತಲೇ ಹೇಳಬೇಕು. ಹೆಸರಾಂತ ಮೈಸೂರು ಪ್ಯಾಲೇಸ್ ಮುಂದೆ ಇವ್ರಿಗೊಂದು ಶೆಲ್ಟರ್ ಮಾಡಿಕೊಡ್ತೀವಿ, ಆ ಫುಟ್ಪಾತ್ನ ಕ್ಲೋಸ್ ಮಾಡ್ತೀವಿ ಅಂದರೆ ಎಲ್ಲಿಗೆ ಬಂದಿದೆ? ಈ ಕೂಡಲೇ ಅಧಿಕಾರಿಗಳು ಗಮನ ಹರಿಸಿ ಈ ಕೆಲಸ ನಿಲ್ಲಿಸ್ಬೇಕು. ಮುಕ್ತವಾಗಿ ಓಡಾಡೋಕ್ಕೆ ಒಂದು ಅವಕಾಶ ಮಾಡಿಕೊಡ್ಲಿಲ್ಲ ಅಂದರೆ ನಿವಾಸಿಗಳು ಜನ ಎಲ್ಲರೂ ಸೇರ್ಕೋತೀವಿ. ಖಂಡಿತವಾಗ್ಲೂ ಇದು ಭಾಳ ನಾವು ಸಾರ್ವಜನಿಕರನ್ನ ನಾವೇ ಆಕ್ಸಿಡೆಂಟ್ ಝೋನ್ ಅಂತ ಇದನ್ನು ಡಿಕ್ಲೇರ್ ಮಾಡಬೇಕಾಗುತ್ತೆ ಟ್ರಾಫಿಕ್ ಅವರು. ಆಕ್ಸಿಡೆಂಟ್ ಝೋನ್ ಅಂತ ಡಿಕ್ಲೇರ್ ಮಾಡಿಬಿಟ್ಟು ಇಲ್ಲಿ ಜನಕ್ಕೆ ಓಡಾಡದೇ ಇರೋಂಗೆ ಆ ಕಡೆ ರೋಡ್ಗೆ ಏನಾದರೂ ಇಲ್ಲಿ ಒಳಗಡೆಯಿಂದ ಫ್ಲೈಓವರ್ ಮಾಡಿಸಂಗಿದ್ರೆ ಮಾಡಿಸ್ಕೊಡ್ಲಿ. ಈ ಥರ ಅವೈಜ್ಞಾನಿಕವಾದಂಥ ಫುಟ್ಪಾತಲ್ಲಿ ಏನಾದರೂ ಮುಂದಿನ ದಿನದಲ್ಲಿ ಈ ಥರ ಶೆಲ್ಟರ್ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂದರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ಕೇಳಿ. ಯಾರ್ಯಾರು ನಿರಾಶ್ರಿತರಿದ್ದಾರೆ ಎಲ್ಲರಿಗೂ ಒಂದೊಂದು ಶೆಲ್ಟರ್ ಮಾಡಿಕೊಟ್ಬಿಡ್ಲಿ. ಹಂಗಾರೆ ಶೆಲ್ಟರ್ ಮಾಡಿಬಿಟ್ಟು ಜನ ಆದರೂ ಅಲ್ಲಿ ಇರಲಿ ಬಿಡಿ. ಇಂಥ ಒಂದು ಸರ್ಕಲಲ್ಲಿ ಮೈಸೂರಿಗೆ ಹೃದಯ ಭಾಗ ಇದು. ಈ ಭಾಗದಲ್ಲಿ ಇವರು ಫುಟ್ಪಾತ್ನ ಅತಿಕ್ರಮಿಸ್ಕೊತಾ ಇದ್ದಾರೆ ಪಾಲಿಕೆಯವರೇ ಅಂದರೆ ಅವ್ರ ಬುದ್ಧಿ ಎಲ್ಲಿದೆ ಅನ್ನೋದು ಅವರೇ ತಿಳ್ಕೋಬೇಕು. ಈ ಕೂಡಲೇ ಅಧಿಕಾರಿಗಳು ಈ ಕೆಲಸನ ನಿಲ್ಲಿಸಬೇಕು. ಇದು ಇಲ್ಲಿ ಜನಗಳು ಓಡಾಡೋದಕ್ಕೆ ಅಂತ ಫುಟ್ಪಾತ್ ಮಾಡಿರೋದು. ಈ ಫುಟ್ಪಾತಲ್ಲಿ ಜನ ಓಡಾಡಬೇಕು ಹೊರತು ಅಂಗಡಿಗಳಾಗಲಿ, ಮಳಿಗೆಗಳಾಗಲಿ, ಟಾಂಗಾ ಗಾಡಿ ಸ್ಟ್ಯಾಂಡ್ ಆಗಲಿ, ಆಟೋ ಸ್ಟ್ಯಾಂಡ್ ಆಗಲಿ ಇಲ್ಲಿ ಮಾಡಬಾರ್ದು.
ಇದು ತಪ್ಪು. ಇದು ಯಾರು ಲೈಸೆನ್ಸ್ ಕೊಟ್ಟರೋ ಇಲ್ಲ ಲೈಸೆನ್ಸ್ ಇಲ್ದಿರೋನೇ ಮಾಡ್ತಾ ಇದ್ದಾರೋ ನಮಗಂತೂ ಅರ್ಥ ಆಗಲ್ಲ. ಈ ಫುಟ್ಪಾತಲ್ಲಿ ಜನಗಳು ಓಡಾಡೋಕ್ಕೆ ಅಂತಿರೋದ್ರಿಂದ ಇದನ್ನು ಇವಾಗಲಿಂದನೇ ಇದೇನು ಮಾಡಿದಾರೋ ಅದನ್ನು ನಿಲ್ಲಿಸ್ಬೇಕು ಸರ್. ನಮ್ಮ ಜನಗಳಿಗೆಲ್ರಿಗೂ ತೊಂದರೆ ಆಗ್ತಾಯಿದೆ. ಅದು ಪಾಲಿಕೆ ಅವ್ರಿಗೇನು ಬುದ್ಧಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಇವಾಗ ಸಾರ್ವಜನಿಕರು ಓಡಾಡೋದಕ್ಕೆ ಅಂತ ಫುಟ್ಪಾತ್ ಮಾಡಿರೋದು. ಟಾಂಗಾ ಗಾಡಿ ನಿಲ್ಸೋದಕ್ಕೆ ಸ್ಟ್ಯಾಂಡ್ ಮಾಡ್ತೀವಿ, ಆಟೋ ಸ್ಟ್ಯಾಂಡ್ ಮಾಡ್ತೀವಿ ಅಂದರೆ ಅವೆಲ್ಲನೂ ತಪ್ಪಾಗತ್ತೆ. ಈ ಕೂಡಲೇ ಇದನ್ನೆಲ್ಲ ನಾವೆಲ್ಲ ಸಾರ್ವಜನಿಕರು ಯಾರೇ ಆಗಲಿ ಅದನ್ನು ಖಂಡಿಸ್ತಾರೆ. ಜನಗಳು ಓಡಾಡೋಕ್ಕೋಸ್ಕರನೇ ಇದು ಫುಟ್ಪಾತ್ ಇರೋದು. ಅದು ಈ ಸರ್ಕಲ್ನಲ್ಲಿ ಮಾಡೋದಂತೂ ಭಾಳ ತಪ್ಪು. ಅದನ್ನು ಈ ಕೂಡಲೇ ನಿಲ್ಲಿಸ್ಬೇಕು.